ದಶಕಗಳು ಕಳೆದರೂ ಬದಲಾಗದ ಸುಳ್ಳ ಗ್ರಾಮದ ರಸ್ತೆ ಭಾಗ್ಯ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕಣ್ಣೀರಿಡ್ತಾ ಇರುವ ಗ್ರಾಮಸ್ಥರು, ಶಾಸಕರು, ಸಂಸದರ ವಿರುದ್ಧ ಸುಳ್ಳ ಗ್ರಾಮಸ್ಥರ ಕೆಂಡಾಮಂಡಲ ಆಕ್ರೋಶ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಸುಳ್ಳ ಗ್ರಾಮದ ಚೋಳಚಗುಡ್ಡ ಗೋವನಕೊಪ್ಪ ಸಂಪರ್ಕಿಸುವ ರಸ್ತೆಯ ದುರಾವಸ್ಥೆ ಕಂಡಿದ್ರೆ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇರುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು. ಕಳೆದ 15 ವರ್ಷಗಳಿಂದ ಈ ರಸ್ತೆ ಅಭಿವೃದ್ಧಿ ಕಾಣದೆ ಸಂಪೂರ್ಣ ಹಾಳಾಗಿದ್ರು ಈ ಭಾಗದ ಕಡೆಗೆ ಕಣ್ಣೆತ್ತಿಯೂ ಕೂಡ ನೋಡದ ಬದಾಮಿ ಶಾಸಕರು, ಬಾಗಲಕೋಟೆಯ ಸಂಸದರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಈಗ ಸುಳ್ಳ ಗ್ರಾಮದ ಹಿರಿಯರು ಹಾಗೂ ಯುವಕರು ನಡು ಬೀದಿಯಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಸುಳ್ಳ ಗ್ರಾಮದ ರಸ್ತೆಯ ಭೀಕರ ಸ್ಥಿತಿ ಹೇಗಿದೆ, ಗ್ರಾಮಸ್ಥರು ಏನೆಲ್ಲ ದುಃಖವನ್ನ ತೋಡಿಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಸುಳ್ಳ ಗ್ರಾಮದಲ್ಲಿರುವ ರಸ್ತೆಯ ಕರುಣಾಜನಕ ಕಥೆ. ಚೋಳಚಗುಡ್ಡದಿಂದ ಗೋವನಕೊಪ್ಪಕ್ಕೆ ಹೋಗುವ ಈ ರಸ್ತೆಯಲ್ಲಿ ಸಂಚರಿಸಬೇಕಾದ್ರೆ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಸಾಗಬೇಕಾಗಿದೆ. ಕಳೆದ ದಶಕಕ್ಕೂ ಅಧಿಕ ಕಾಲದಿಂದ ಈ ರಸ್ತೆ ಸುಧಾರಣೆಯಾಗಿಲ್ಲ. ಕನಿಷ್ಠ ಪಕ್ಷ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತ ವಿಚಾರಿಸಲು ಕೂಡ ಇಲ್ಲಿಯವರೆಗೂ ಒಬ್ಬ ಅಧಿಕಾರಿ ಕೂಡ, ಸ್ಥಳೀಯ ಶಾಸಕರಾಗಲಿ ಸಂಸದರಾಗಲಿ ಈ ಹಳ್ಳಿಯ ಕಡೆ ಹೆಜ್ಜೆ ಇಟ್ಟಿಲ್ಲ. ಅಂದ್ರೆ ಇವರ ನಿರ್ಲಕ್ಷ್ಯ ಯಾವ ಮಟ್ಟದಲ್ಲಿದೆ ಅಂತ ನೀವೇ ಊಹಿಸಿ. ಚುನಾವಣೆ ಬಂದಾಗ ಮಾತ್ರ ಕೈ ಮುಗಿದುಕೊಂಡು ಓಟ್ ಕೇಳಲು ಬರುವ ರಾಜಕಾರಣಿಗಳು ಗೆದ್ದ ಮೇಲೆ ಸುಳ್ಳ ಗ್ರಾಮದ ಕಡೆ ತಿರುಗೂ ಕೂಡ ನೋಡಿಲ್ಲ ಅಂತ ಅಲ್ಲಿನ ಯುವಕರು ಮತ್ತು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಾಲಾ ಕಾಲೇಜು ಮಕ್ಕಳು, ಆಸ್ಪತ್ರೆಗೆ ಹೋಗುವ ವೃದ್ಧರು ಮತ್ತು ಗರ್ಭಿಣಿಯರು ಈ ಹದಗೆಟ್ಟ ದಾರಿಯಲ್ಲಿ ಬಿದ್ದು ಎದ್ದು ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಧೂಳು ಮತ್ತು ಗುಂಡಿಗಳಿಂದ ತುಂಬಿರುವ ಈ ರಸ್ತೆಯನ್ನು ಕೂಡಲೇ ಅಭಿವೃದ್ಧಿಪಡಿಸದೇ ಇದ್ದರೆ ಮುಂಬರುವ ದಿನಗಳಲ್ಲಿ ತೀವ್ರ ಸ್ವರೂಪದ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಮತ್ತು ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ರಸ್ತೆ ನಿರ್ಮಾಣಕ್ಕೆ ಕೋಟಿ ಹಣ ಬಿಡುಗಡೆಯಾಗಿದೆ ಅಂತ ಕಾಗದದಲ್ಲಿ ತೋರಿಸುವ ಅಧಿಕಾರಿಗಳೇ, ಬದಾಮಿ ಶಾಸಕರೇ, ಬಾಗಲಕೋಟೆ ಸಂಸದರೇ, ಜನಪ್ರತಿನಿಧಿಗಳಂದ್ರೆ ಕೇವಲ AC ಕಾರ್ನಲ್ಲಿ ತಿರುಗಾಡೋದಷ್ಟೇ ಅಲ್ಲ, ಜನರ ಕಷ್ಟಕ್ಕೆ ಸ್ಪಂದಿಸುವ ನಿಮ್ಮ ಕರ್ತವ್ಯ. 15 ವರ್ಷಗಳಿಂದ ಕತ್ತಲಲ್ಲಿ ಸುಳ್ಳ ಗ್ರಾಮದ ಈ ರಸ್ತೆಗೆ ಯಾವಾಗ ಮುಕ್ತಿ ಸಿಗುತ್ತೆ? ರಾಷ್ಟ್ರಕ್ರಾಂತಿ ನ್ಯೂಸ್ ಎತ್ತಿರುವ ಈ ಪ್ರಶ್ನೆಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣವನ್ನ ಉತ್ತರ ನೀಡಬೇಕು. ರಸ್ತೆಯ ಕೆಲಸ ಆರಂಭಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ರಾಷ್ಟ್ರಕ್ರಾಂತಿ ನ್ಯೂಸ್, ಸತ್ಯದ ಪರವಾಗಿ ಸದಾ ನಿಮ್ಮೊಂದಿಗೆ. ಸರ್, ನಿಮ್ಮ ಹೆಸರು? ಶರಣಪ್ಪ ಕಟ್ಟಿಮಠ. ಹಾಂ. ಇದು ಸರ್ ರೋಡ್ ಆಗಿ ಎಷ್ಟು ವರ್ಷ ಆಯ್ತು? ರೋಡಾಗಿ 2015-16 ಆಗಿತ್ತು ಸರ್. ಇದು ಹೊಳ್ಳಿ ಯಾರು ರಾಜಕಾರಣಿಗಳು ಅಥವಾ ಯಾರು ಇದನ್ನ ಗಮನಕ್ಕೆ ತಗೋತಾ ಇಲ್ಲ ಸರ್. ಇಲ್ಲಿ ಮರು ಗಣಿಗಾರಿಕೆಯಿಂದ ಟಿಪ್ಪರ್ ಅಡ್ಡಾಡ್ತಾರೆ, ಲೋಡ್ ಗಾಡಿ ಜಾಸ್ತಿ, ಕಮ್ಮಿ ಗಾಡಿ, ಲೋಡ್ ಗಾಡಿ ಅಡ್ಡಿದ್ದಕ್ಕೆ ಈ ಥರ ಆಗಿದೆ. 10 ವರ್ಷ ಆಯ್ತು ಸರ್. ಅದು ಯಾರಿಗೆ ಹೇಳಿದ್ರು ಇದನ್ನ ಗಮನಕ್ಕೆ ತಗೋತಾ ಇಲ್ಲ. ನಿಮ್ಮ ಊರು ಯಾವ ಸರ್? ನಮ್ಮೂರು ಸುಳ್ಳ ಸರ್, ಬಾಗಲಕೋಟೆ ತಾಲೂಕು ಸರ್. ಸುಳ್ಳ ಅಲ್ಲಿ ಯಾರು ನಿಮ್ಮಲ್ಲಿ MLA ಯಾರು ಬಂದಿಲ್ಲ? ಯಾರು ಇಲ್ಲಿ ಗಮನಕ್ಕೆ ತಗೋತಾ ಇಲ್ಲ ಸರ್. ಇದನ್ನ MLA ಬರ್ದು ಯಾವ ಟೈಮ್ನಲ್ಲಿ ವೋಟಿಂಗ್ ಬೇಕಾದಾಗ ಅಷ್ಟೇ ಬರ್ತಾರೆ, ಯೂಸ್ ಮಾಡ್ಕೊಂಡು ಕೈ ಬಿಟ್ಬಿಡೋದು. ಇಲ್ಲಿ ಏನು ನಡೆದಿದೆ, ಅದೇನ ಫ್ಲಡ್ ಏರಿಯಾ, ಬ್ಲಾಕ್ ಏರಿಯಾ ಇದೊಂದು ಹೇಳ್ಕೊಂಡು ಕೈ ನಡೆದು ಬಿಟ್ಟಿದ್ದಾರೆ ಸರ್. ವೋಟಿಂಗ್ ಟೈಮಲ್ಲಿ ಮಾತ್ರ ಬರೋದು. ಇದು ಎಷ್ಟು ವರ್ಷ ಆಯ್ತು ರೋಡಾಗಿ? ಸುಮಾರು 10 ವರ್ಷದ ಮೇಲೆ ಆಯ್ತು ಸರ್. 10 ವರ್ಷ ಯಾರು ಬಂದಿಲ್ಲ? ಯಾರು ಬಂದೇ ಇಲ್ಲ ಸರ್. ಅಧಿಕಾರಿ ಬಂದಿಲ್ಲ? ಯಾರು ಇಲ್ಲ ಸರ್. ಇದು ಮುಂದೆ ವಿಚಾರ ಏನು ನಿಮ್ಮದು? ವಿಚಾರ ಇಷ್ಟೇ ನೋಡಿದ್ರೆ ಸರ್, ಏನಿಲ್ಲ ಸರ್. ಇನ್ನು ಎಲ್ಲ ರೈತರು ನಾವು ಒಗ್ಗೂಡಿ ಅದೇನೈತಿ ಒಕ್ಕೂಟದಲ್ಲಿ ಕೂಡ್ಕೊಂಡು ಮತ್ತೆ ಇನ್ನು ಮುಂದುವರಿಸಿದ್ರೆ ನಾವು ನಮ್ಮ ಜಮೀನು ಮುಂದಿರ್ತಕ್ಕಂಥ ರಸ್ತೆನ ಬಂದ್ ಮಾಡ್ಬೇಕು ಲೆವೆಲಿಗೆ ಬಂದಿದ್ದೀವಿ ಸರ್. ಇವರು ಎಲ್ಲ ಹೇಳಿ ಸಾಕೈತೆ ಸರ್. ಇವ್ರಿಗೆ
ಯಾರು ಮಿನಿಸ್ಟ್ರು ಬಂದಿಲ್ಲ, ಯಾವ ಮಿನಿಸ್ಟರ್ ಇಲ್ಲ ಸರ್, ಒಂದು MLA ಇಲ್ಲ, ಒಂದು MP ಇಲ್ಲ, ಯಾರು ಇದನ್ನ ಗಮನಕ್ಕೆ ತಗೊಂಡ್ ಗೊತ್ತಾಗಿಲ್ಲ ಸರ್. ಇವ್ರು ಈ ರೋಡಲ್ಲಿ ಯಾರು ಅದಿಲ್ಲ. ಯಾರು ಅದಿಲ್ಲ ಸರ್. ಈಗ ಓಟ್ ಹಾಕಂದಕ್ಕ ಇಲೆಕ್ಷನ್ ಯಾರು ಬರ್ತಾರಲ್ಲ, ಇಲೆಕ್ಷನ್ ಟೈಮಲ್ಲಿ ಬರ್ತಾರೆ ಸರ್. ಅವಾಗ ಏನಿಲ್ಲ, ಒಂದು ಓಟಿಗೆ ಅದನ್ನ ಇದನ್ನ ಹೇಳಿ ಏನೇನು ಮಾಡಿ ಓಟಿನ ಟೈಮಲ್ಲಿ ಮಾತ್ರ ಬರೋದು ಇವರು. ಅವಾಗ ಬಂದಾಗ ಮೊರಂ ಹಾಕಿ ರೋಡ್ ಸುದ್ದಿ ಮಾಡ್ತಾರ. ಸಾಪ್ ಇರೋದು ಸರ್. ಈಗಿನ ಟೈಮಲ್ಲಿ ಮಳೆ ಆದ್ರೆ ಇನ್ನು ರಸ್ತೆನೇ ಕಾಣಲ್ಲ ಸರ್. ಇದು ತುಂಬ ಎಲ್ಲ ನೀರು ನಿಂದಿರುತ್ತೆ ಸರ್. ಈಗ ಆಫೀಸರಿಗೆ ನೀವು ಮನೆ ಮಾಡ್ರೆ? ಮನವಿ ಮಾಡಿದ್ದೆ ಸರ್, ಹಲವಾರು ಸಾರಿ ಮಾಡಿದ್ದೆ ಸರ್, ಒಂದು ಸಾರಿ ಅಲ್ಲ. ಏನು ಮಾಡಿದ್ರು ಗಮನಕ್ಕೆ ತೆಗಿತಾ ಇಲ್ಲ ಸರ್ ಇವರು. PW ಅವ್ರು ಬಂದಿಲ್ಲ, ಯಾರು ಇಲ್ಲ ಸರ್. ಅವ್ರಿಗೆ ಹೇಳಿದ್ರೆ ಅವರು ಗಮನಕ್ಕೆ ತಗೋತಾ ಇಲ್ಲ ಸರ್. ಅವರು ಮನವಿ ಮಾಡಿ ಸಾಕಾಯ್ತು, ಎಲ್ಲ ಇದು ಮಾಡಿ ಈಗ ಇದನ್ನಾಗಿದೆ ಸರ್. ಇದು ಎಲ್ಲ ಒಂದು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲಿ, ಒಂದು ವಯಸ್ಸಾದನ್ನು ಕರ್ಕೊಂಡು ಹೋಗಿ ಇಂಥ ರೋಡಲ್ಲಿ ಹೆಂಗೆ ಕರ್ಕೊಂಡು ಹೋಗ್ಬೇಕ್ರಿ ನಾವೆಲ್ಲ? ಮಳೆಗಾಲದಲ್ಲಿ ಇಲ್ಲಿ ಎಲ್ಲ ಜರ್ದಿಗಿದ್ದು ಬಿದ್ದು ಗಾಡಿ, ಎಷ್ಟೋ ಗಾಡಿಗಳೆಲ್ಲ ಸ್ಕಿಡ್ ಆಗಿ ಬಿದ್ದಿದ್ದಾವೆ. ಇಲ್ಲಿ ಆಕ್ಸಿಡೆಂಟ್ ತುಂಬ ಆಗ್ತದೆ ಸರ್. ಇಲ್ಲಿ ಒಂದು ಬೈಕಲ್ಲಿ, ಒಂದು ಕಾರ್ಗಳಲ್ಲಿ ಎಲ್ಲ ಸೈಡ್ ಹೋಗಿ ಸ್ಕಿಡ್ ಆಗಿ ಹೆಬ್ಬಳ್ಳಿ, ಕಿದ್ಲಿ ಅವು ಎಲ್ಲ ಎಷ್ಟು ಇಂಪ್ರೂವ್ ಆಗಿದೆ. ಇವು ಈ ಊರಿಗೆ ಯಾಕೆ ಬರ್ತಾ ಇಲ್ಲ? ಈಗ ಮಳೆ ಆದಾಗ ಮಾತ್ರ ರೋಡ್ ಏನು ಕಾಣಂಗಿಲ್ಲ, ಏನು ಕಾಣಲ್ಲ ಸರ್. ಯಾಕೆ ತಗ್ಗಿಲ್ಲೈತೆ ಕಾಣಂಗಿಲ್ಲ, ಏನು ಕಾಣಲ್ಲ. ಎಲ್ಲ ನೀರು ತುಂಬಿ ಸಾಫ್ ಕಾಣ ಸರ್. ಇದು ಮತ್ತೆ ನೈಟ್ ಟೈಮಲ್ಲಿ ಬರ್ಬೇಕಾದ್ರೆ ಎಲ್ಲ ಸಾಫ್ ರೋಡ್ ಕಾಣ ಸರ್. ಅವಾಗ ತೆಗ್ಗಿದ್ದಲೆ ಗಾಡಿ ಹೋದ್ರೆ ಸ್ಕಿಡ್. ಈಗ ಅವರು ಮಾಲೀಕಪ್ಪ ಅಂದ್ರೆ ಮುಂದೆ ವಿಚಾರ ಏನು ಮಾಡ್ತೀರಿ ನೀವು? ಮುಂದಿನ ವಿಚಾರ ನಾವು ಎಲ್ಲರೂ ಹೋಗಿ ಧರಣಿ ಕುಂದ್ರುವಂತ ವಿಚಾರ ಮಾಡ್ಬೇಕಂತ ಮಾಡಿ ಎಲ್ಲ ರೈತರು ಎಲ್ಲ ರೈತರು ಸೇರಿಗೆ. ಮತ್ತೆ ಇದೇ ತರ ಹಾಕೊಂತ ಹೋದ್ರೆ ಮುಂದೆ ಹೆಂಗ್ರಿ ಜೀವನ ಮಾಡೋದಾರ ಹೆಂಗಂತ ಇಲ್ಲಿ ಪರಿಸ್ಥಿತಿ. ಪಂಚಾಯತಿ ಇದ್ದರು ಯಾರು ಒಂದು ಕೇರ್ ತೊಗೊಂತ ಇಲ್ಲ, ಒಂದು MP MLA ಕೇರ್ ತೊಗೊಂತ ಇಲ್ಲ. ಪಂಚಾಯತಿ ಆಯ್ತು, ಗ್ರಾಮ ಪಂಚಾಯತಿ, ಯಾರು ಇದನ್ನ ಗಮನಕ್ಕೆ ತೆಗೆದುಕೊಳ್ತಲ್ಲ ಸರ್. ಈಗ AW ಅವರಿಗೆ ಒಂದು ಮನೆ ಮಾಡ್ಕೊಲ್ಲ ಮಾಡುವ ಸರ್, ಮಾಡಿಕೊಡು ಸರ್. ಅದೇನಿದೆ ಎಲ್ಲ ಮಾಡಿಕೊಡು ಸರ್. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಯಮನೂರ್ ಗಾಜಿ ಅಂತ ಹೇಳ್ರಿ. ಯಮನೂರ್ ಗಾಜಿ ಊರು ಸರ? ನಮ್ಮ ಸುಳ ಗ್ರಾಮ ಅಂತ ಹೇಳ್ರಿ. ಈ ಥರ ಒಂದು 20 ವರ್ಷ ಆಯ್ತಲ್ರಿ ಆಗಿದೆ? 20 ವರ್ಷ ಆಯ್ತು. 20 ವರ್ಷ ಕೂಡ ಯಾರು ಅನ್ಕಿಲ್ಲ, ಯಾರು ಈ ಕಡೆ ಈಚೆ ಬಂದೇ ಇಲ್ಲ ಸರ್. ಯಾರಾದ್ರೂ ಬಂದೇ ಇಲ್ಲ. ಸ್ಕೂಲ್ ಮಕ್ಕಳೆಲ್ಲಾರು ಒಮ್ಮೆ ಬೈಕ್ನಾಗ ಕರ್ಕೊಂಡು ಹೋಗ್ತಿರ್ತೀವಿ, ಒಮ್ಮೆ ಲೇಟ್ ಆಗಿರ್ತೈತಿ. ಇಂಥ ದಾರಿ ಒಳಗೆ ನಾವು ಹೆಂಗೆ ಕರ್ಕೊಂಡು ಹೋಗ್ಬೇಕು? ಒಮ್ಮೆ ಅಂತ ಎಕ್ಸಾಮ್ ಅಂತ ಇರ್ತೈತಿ ಅವ್ರದ್ದು. ಮಳೆಗಿಳಿ ಬಂದ್ರೆ ಸರ್ ಹಗಲತ್ತ ಅಡ್ಡಾಡೋದಾಗಲ್ಲ ಸರ್. ಇಲ್ಲಿ ಮಳೆಗಿಳಿ ಬಂದ್ರೆ ಹಗಲತ್ತ ಅಡ್ಡಾಡೋದು ನಡೆದಾಡಕ್ಕೆ ಆಗೋದಿಲ್ಲ ಅಂತ ರಸ್ತೆ ಸರ್. ಇದು ಸಂಸದರಿಗೆ ಕಿವಿ ಹಾಕಿದ್ರೆ ಎಲ್ಲರಿಗೆ ಮನವಿ ಕಳಿಸಿದಾಯ್ತು, ಎಲ್ಲರಿಗೆ ಹೇಳಿದ್ದು ಆಯ್ತು. ಬರ್ತೀವಿ ಮಾಡ್ತೀವಿ ಏನ್ ಕ್ರಮ ತಗೊಂಡು ಕ್ರಮ ಕೈಗಾರು ಬರ್ತಾ ಇಲ್ಲ. ಮತ್ತೆ ಇಲ್ಲಿ ರಾಜಕೀಯ ಮಾಡೋ ಮುಖಂಡ್ರಲ್ಲ, ಅವ್ರ ಮುಖಂಡ್ರಿ ಯಾರು ಅಡ್ಡಿಲ್ಲ ರೋಡ್ಗೆ. ಇಲ್ಲೇ ಅಡ್ಡಾಡ್ತಾರೆ ಸರ್. ಅವ್ರು ಸುಮ್ ಸೈಡ್ ಆಗಿ ಹೋಗ್ತಾರ್ರಿ. ಅವರು ದುಡ್ಡಿದ್ದವ್ರು ಅವ್ರ ಮಕ್ಕಳನ್ನ ಬೇರೆ ಧಾರವಾಡ, ಅಲ್ಲಿ ಬಾಗಲಕೋಟೆ ಅಲ್ಲಿ ಇಡ್ತಾರೆ ಸರ್. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಗ್ಬೇಕು. ಅವರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಸರ್. ಇದೇ ತರ ಆದ್ರೆ ನಾವು ಮುಂದೆ ಧರಣಿ ಮಾಡಕ್ ನಾವು ರೆಡಿ ಆಗಿದ್ದೇವೆ. ಇದೇ ಥರ ಆದ್ರೆ ಮುಂದೆ ನೀವು ಧರಣಿ ಮಾಡ್ತೀರಿ? ಇನ್ನೇನು ಕೆಲವೇ ದಿನಗಳಲ್ಲಿ. ಈಗ ಮುಂದೆ ಇಲೆಕ್ಷನ್ ಬಂತಲ್ಲ, ಅವಾಗ ಏನು ಮಾಡೋದು ಅವ್ರಿಗೆ? ಇಲೆಕ್ಷನ್ ಯಾರು ಬರುವಂತೆ ಇಲ್ಲ, ಈಚೆ ಯಾರು ಬರುವಂತಿಲ್ಲ. ಇದೆಲ್ಲ ಯಾರು ಬರುವಂತೆ ಇಲ್ಲ. ನಾವು ಅಂದ್ರೆ ಹೇಳ್ತಾರೆ ಒಂದು ಫ್ಲಡ್, ಅದೊಂದು ಬ್ಲಾಕ್, ಇವೆರಡು ಹಿಡಿಬಿಡ್ತಾರೆ ಅಷ್ಟೇ. ಇನ್ ಬಿಟ್ಟು ಯಾವುದೂ ಇಲ್ಲ, ಯಾವುದಿಲ್ಲ. ಏನು ಸವಲತ್ತೇನೆ ಬರ್ತಾ ಇಲ್ಲ. ಮನೆ ಕೇಳಿದ್ರೆ ಫ್ಲಡ್ ಅಂತ ಹೇಳ್ತಾರೆ, ಇಂಥ ಇದನ್ನ ರಸ್ತೆ ಕೇಳಿದ್ರೆ ಬ್ಲಾಕ್ ಏರಿಯಾ ಅಂತ. ಬದಾಮಿ ತಾಲೂಕಲ್ಲಿ ಎಲ್ಲ ಕಡೆ ರೋಡ್ ಆಗ್ಯಾವ, ನಿಮ್ಮಲ್ಲೇ ರೋಡ್ ಮಾಡಿಲ್ಲ ಅವರು? ಎಲ್ಲ ಕಡೆ ಮಾಡಿದಾರೆ ಸರ್, ಇಲ್ಲೇ ಅಷ್ಟೇ ಇಲ್ಲ. ನಮ್ಮಲ್ಲಿ ಯಾವ ರೋಡು ಆಗಿಲ್ಲ, ಏನು ಇಲ್ಲ. ಯಾವುದೇ ಸಿಗಬೇಕಂತ ಯಾವ್ದು ಸೌಕರ್ಯಗಳು ಸಿಗ್ತಾ ಇಲ್ಲ, ಸೌಕರ್ಯ ಇಲ್ಲ, ಏನು ಇಲ್ಲ, ಅನುದಾನ ಇಲ್ಲ, ಯಾವುದೇ ತರ ಏನು ಇಲ್ಲ ಸರ್ ಇಲ್ಲಿ. ಸರ್ ಬದಾಮಿ ತಾಲೂಕು ಸುಳ ಗ್ರಾಮ, ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಸರ್, ಸುಳ ಗ್ರಾಮ ರೀ, ಕಿತ್ಲಿ ಗ್ರಾಮ ಪಂಚಾಯತಿಯಿಂದ. ಆಯ್ತು ಸರ್, ಎಲ್ಲ ನೀವು ಮಾತಾಡೋಕ್ಕೆಲ್ಲ ಧನ್ಯವಾದ ಸರ್. ಇದನ್ನ ನಾವು ಮುಂದೆ ನ್ಯೂಸ್ ಮಾಡ್ತೀವಿ ಸರ್. ಇಲ್ಲಿ ತಡಿ ಖಾಲಿ ಕೊರತೈತೆ. ಯಾವ ಸರ್ ಇದು ಊರು ಯಾವ್ದು? ತಾಲೂಕ ಸುಳ್ಳ ಅವನಿಗೆ ಯಾರು ದಿಕ್ಕತ್ತಿಲ್ಲ. ಬೇಲೂರು ಈ ರೋಡ್ ಆಗಿ ಎಷ್ಟು ವರ್ಷ ಆಯ್ತೈತೆ? 10 ವರ್ಷದ ಮೇಲೆ ಆತ. ಯಾರು ಬಂದಿಲ್ಲ ಇಲ್ಲಿ? ಯಾರು ಸುದ್ದಿಗಾಡು ಬಂದಿಲ್ಲ, ಚಿಮ್ಮನಗಟ್ಟಿನ ಬಂದಿಲ್ಲ, ಗದ್ದಿಗೌಡರು ಬಂದಿಲ್ಲ.
ಯಾವ ಆಫೀಸರ್ ಬಂದಿಲ್ಲ. ಯಾವ ಆಫೀಸರ್ನು ಇಲ್ಲ. ನೋಡಿ ಸರ್, ಇದು ರೋಡ್ 50 ವರ್ಷ ಆಯ್ತು. ಯಾವುದೇ ಥರನಾಗಿ ಯಾರು ಬಂದಿಲ್ಲ. ಕಾಂಗ್ರೆಸ್ ಪಕ್ಷದವರು ಬಂದಿಲ್ಲ, BJP ಪಕ್ಷದವರು ಬಂದಿಲ್ಲ, JDS ಪಕ್ಷದವರು ಯಾರು ಬಂದಿಲ್ಲ. ಶಾಲಿ ಮಕ್ಕಳಿಗೆ ಭಾಳ ತೊಂದರೆ ಆಗೈತಿ. ಈ ರೋಡು ಈ ಥರ ಆಗೈತಿ. ಇದೆಲ್ಲ ಈ ಥರ ಡಾಂಬರ್ ಗಿಂಬರ್ ಎಲ್ಲ ಕಿತ್ತು ಹೊಂಟೈತಿ. ಅಲ್ಲೇ ಶಾಲ್ಯಾಗ ಮಕ್ಕಳಿಗೆಲ್ಲ ಲೇಟ್ ಆಗತ್ತೆ ಶಾಲೆಗೆ. ಅಲ್ಲಿ ಸರ್ ಎಲ್ಲ ಬೇಯತ್ತಾರಂತ. ಮತ್ತು ಈ ಥರ ರೋಡ್ ಇದಾದ್ರೆ ಬಸ್ನವ್ರು ಏನು ಮಾಡ್ಬೇಕು? ಸ್ಲೋ ಹೊರಗೆ ಹೊಡ್ಕೊಂಡು ಹೋಗ್ತಾರೆ. ನಾಳೆ ಶಾಲೆಗೆ ಲೇಟ್ ಆತ ಮಾಸ್ತರ್ಗಳು ಬೇಯ್ತಾರೆ ಅಲ್ಲಿ. ಹಾಂ, MP MLಗಳು ಎಲ್ಲರೂ ಇದ್ದಾರೆ. ಯಾರು ಒಬ್ಬರು ಬಂದಿಲ್ಲ. ಯಾಕೆ ಬರ್ತಾ ಇಲ್ಲ ಇಲ್ಲಿ? ಯಾವ ಮಿನಿಸ್ಟರ್ ಬಂದಿಲ್ಲ, ಯಾರು ಬಂದಿಲ್ಲ. ಯಾವ ರಾಜಕಾರಣದವ್ರು ಬಂದಿಲ್ಲ, ಯಾರು ಬಂದೇ ಇಲ್ಲ. ಯಾರು ಬಂದಾರ ಇಲ್ಲಿ? ರೋಡಾಗಿ ಎಷ್ಟು ವರ್ಷ ಆಯ್ತು ಇದು? 10 ವರ್ಷ ಆಯ್ತು ರೋಡ್. 10 ವರ್ಷ ಆಯ್ತು ರೋಡ್ ಮಾಡ್ತೇವೆ ಅನ್ನೋದು. ಎಲ್ಲ ತೆಗಿಬಿಟ್ಟು ಡಾಂಬರ್ ಗಿಂಬರ್ ಹಾಕಿ ಕಡೆ ಹಾಕಿ ಹೋಗ್ಬೇಕು. ಮುಗಿಯಪ್ಪ ಕೇಳಿ ಇಲ್ಲಿ ಏನು ಸಮಸ್ಯೆ ಐತ್ರಿ ಇಲ್ಲಿ? ರೋಡಿಂದ ರೋಡಿನ ಸಮಸ್ಯೆ ಭಾಳ ಐತಿ. ರೋಡಿಂದ ಭಾಳ ತೊಂದರೆ. ಇಲ್ಲಿ ಯಾವುದಕ್ಕೂ ಯಾರು ಅಧಿಕಾರಿಗಳು ಬಂದಿಲ್ಲ. ಯಾವ ಶಾಸಕರು ಬಂದಿಲ್ಲ, MP ಅವರು ಬಂದಿಲ್ಲ. ಇದು ಮುಂದೆ ರೋಡ್ ಮಾಡ್ಲಿಕ್ಕಪ್ಪ ಮುಂದೆ ಏನು ಮಾಡ್ತೀರಿ? ಮುಂದೆ ನಾವು ಹೋಟೆಲ್ ಹಾಕೋದಿಲ್ಲ. ಇಲೆಕ್ಷನ್ ಯಾವ ಬಂದ್ರು ಮೊದಲು ರೋಡ್ ಮಾಡಿ ಇಲೆಕ್ಷನ್ ಕೇಳ್ರಿ, ನಾವು ಹಾಕ್ಬೇಕು ಕಣ್ಣು ಕೇಳ್ತೇವೆ ಅಂತ ಕೇಳ್ತೇವೆ. ಇಲೆಕ್ಷನ್ ಮಾತ್ರ ಯೂಸ್ ಮಾಡ್ತಾರ. ಹಾ ಹೌದು. ಇಲೆಕ್ಷನ್ ಆಗ ಬರ್ತಾರ, ಹಾಕ್ರಿ ಅಂತ ಹೇಳಿ ಆಗ ಆಚಿರ್ತೈತಿ ಬರ್ತಾರ. ಆಗ ಹೇಳಿ ಕಾಸು ಹಾಕಿಸ್ಕೊಂಡು ಹೋಗ್ತಾರ. ಹೊಳ್ಳಿ ನೀವು ಬೀಳ್ರಿ ಇಲ್ಲೇ ಕೊಳ್ಕೊತ ಕುಂದ್ರಿ ಅಂತ ಹೇಳ್ತಾರ. ನೋಡ್ರಿ, ರೋಡ್ ಹೋಗಿರಲ್ಲ ಸರಿ ಆಗಲಿಲ್ಲ ಅಂದ್ರೆ ನಾವು ನಾಳೆ ಏನೋ ಒಂದು ಮುಂದೆ ನಾವು ಇದು ಮಾಡ್ತಿದ್ದಪ್ಪ ಅಂತ ಹೋರಾಟ ಮಾಡ್ತೀವಿ. ನಾವು ಗಲ್ಲಿಗೆ ಕುದುರ್ಬೇಕಂತ ನಾವು ಕುಡ್ಕೊಂಡು ನಾವು ತಡ್ಡಿ ಹೋಗ್ತೀವಿ. ಇದ್ರ ಸಂಬಂಧ ನಾವು ನೋಡಿ ಸಾಕತ್ತ ರೋಡ್ ಹಿಂದೆ ಮಾಡ್ತಾರ ನಾಳೆ ಮಾಡ್ತಾರ ಅಂತ ಹೇಳಿ ಅಂದ್ರೆ ಇವ್ರು ಯಾರು ಕಣ್ಣಿಲಿ ನೋಡೋವಲ್ರಿ. ಅವರು ಎಷ್ಟು ವರ್ಷ ಆಯ್ತು ಹಾಲದು? ಒಂದು 10 ವರ್ಷ ರೀ. 10 ವರ್ಷಗಳು ಯಾರು ಬಂದಿಲ್ಲ. ವರ್ಷದಾಗ ಯಾರು ಒಬ್ರು ಬಂದಿಲ್ಲ. ಯಾವ PD ಅವ್ರು ಬಂದಿಲ್ಲ, ಯಾರು ಬಂದಿಲ್ಲ. ಯಾರು ಇದು ಸೆಲೆಕ್ಟ್ ನೋಡೇ ಇಲ್ಲ. ಹೊಳ್ಳೆ ನೋಡವಲ್ರಿ ಇದನ್ನ ರೋಡ್. ಹೇಳ್ತಾರೆ ಬರ್ತಾನಂತ ಹೇಳ್ತಾರೆ, ಬರ್ತಾನಂತಾರೆ ಬರಂಗಿಲ್ಲ. ಎಲ್ಲಿಂದ ಐತಿ ಇದು ರೋಡು? ಎಲ್ಲಿಂದವರೆಗೆ ಐತಿ ಇದು? ಇದು ಹೆಬ್ಬಾಳಿಂದ ಕಳಸ ಇದು ಎಲ್ಲ ಹೆಬ್ಬಾಳಿಲಿಂದ ಇದು ಗೋಂಕಪ್ಪ ಕೊನ್ನೂರು ಕ್ರಾಸ್ ಏನೈತಲ್ಲ ಇಲ್ಲಿ ಮುಂದೆ, ಅಲ್ಲಿವರೆಗೂ ಈ ರೋಡ್ ಹಿಂಗೈತಿ. ಅಲ್ಲಿವರೆಗೂ ಹಿಂಗೈತಿ. ನಿಮ್ಮ ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ಹನುಮಂತ. ಅಡ್ರೆಸ್ ರೀ? ಅಡ್ರೆಸ್ ಚಲವಾದಿ. ಈಗ 15-20 ವರ್ಷದಿಂದ ಆದೈತೆ. ಯಾವತ್ತೂ ನೋಡಿದ್ರು ಇದು ಸುಳ್ಳು ಗ್ರಾಮದಲ್ಲಿ ರಸ್ತೆಗಳನ್ನು ಯಾವುದು ಅಡೆತಡೆನ ಭಾಳ ಆಗುತ್ತೈತಿ. ಆದ ಕಾರಣ ಸಂಬಂಧ ಯಾರು MLA ಆಯ್ತು, MP ಆಯ್ತು, ಚೇರ್ಮನ್ರು ಅವರು ಯಾರು ಆಯ್ತು, ಯಾವುದೂ ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಬಟ್ ಇದನ್ನ 10-15 ವರ್ಷ ಆದರೂ ಯಾರು ಕೇರ್ ಮಾಡಿಲ್ಲ ಇದು ರಸ್ತೆಗಳನ್ನು. ಹೆಬ್ಬಳ್ಳಿಯಿಂದ ಹಿಡ್ಕೊಂಡು ಕೊಂಡ್ರ ಮಟ್ಟನೂ ಇದೇ ರಸ್ತೆನೇ ಇದೆ. ಎಲ್ಲರಿಗೂ ಅಡೆತಡೆ ಆಗಿದೆ. ಎಲ್ಲದರಿಂದ ಸಮಸ್ಯೆ ಭಾಳ ಆಗಿದೆ. ಈ ರೋಡಲ್ಲಿ ಯಾವ ಮಿನಿಸ್ಟ್ರು, ಯಾವ MLA ಯಾರು ಬಂದಿಲ್ಲ. ಯಾರೂ ಬಂದಿಲ್ಲ. ಶಾಲೆ ಮಕ್ಕಳಿಗೆ ಮಾತ್ರ ಭಾಳ ಪ್ರಾಬ್ಲಮ್ ಆಗಿದೆ. ಇವ್ನು ರೋಡ್ ಸರಿ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಡ್ತೇನೆ. ಯಾಕಂದ್ರೆ ಪದೇ ಇದೇ ಆಗ್ತಾ ಹೋದ್ರೆ ಶಾಲೆಗಲ್ಲಿ ಮಕ್ಳಿಗೆ ಲೇಟ್ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಸರ್ ಎಲ್ಲ ಬೈತಾರೆ. ಈ ಥರ ರೋಡ್ ಎಲ್ಲ ಕಚ್ಚಾ ರೋಡ್ ಇದ್ರೆ ಯಾವ ಥರ ಹೋಗ್ಬೇಕು? ಬಸ್ಗಳೆಲ್ಲ ಬರ್ತಾವೆ ಈ ರೋಡಿಗೆ. ಬಸ್ಗಳೆಲ್ಲ ಬರ್ತಾವೆ. ಅವ್ರೇನು ರೋಡ್ ಸರಿ ಇಲ್ಲ ಅಂತ ಸ್ಲೋ ಆಗಿ ಹೋಗ್ತಾರೆ. ಮುಂದೆ ಶಾಲೆಗೆ ಲೇಟ್ ಆದರೆ ಪೇರಿಂಗ್ ನಿಂದಿರಲಿಲ್ಲ ನಮ್ಮ ಸರ್ಗಳು ಹೊಡಿತಾರೆ, ಮೇಡಮ್ಗಳೆಲ್ಲ ಹೊಡಿತಾರೆ. ಮಕ್ಕಳಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಈ ಶಾಲೆ ಬಂದ ತೊಂದ್ರೆ ಏನೇ ಬೇರೆ ಬೇರೆ ತೊಂದರೆ ಇದಾವ. ಎಲ್ಲ ತೊಂದರೆ ಇದೆ. ಶಾಲೆ ತೊಂದರೆ ಇಲ್ಲ. ಇಲ್ಲಿ ಸರಿಯಾಗಿ ಶೌಚಾಲಯ ಇಲ್ಲ. ಎಲ್ಲ ರೈತರು ಇಲ್ಲಿ ಸರಿಯಾಗಿ ಅದೊಂದು ವಿಚಾರ ಅಂತ ಹೇಳಿದ್ರೆ ಏನು ಗೊತ್ತಾ? ಸುಳ್ಳು ಗ್ರಾಮದಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಅಂತೂ ಇಲ್ಲ. ಎಲ್ಲಿ ಹೋದ್ರು ಗಂಡು ಮಕ್ಳು ಕುಂದ್ರಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಹೆಣ್ಮಕ್ಳು ಹೋಗಲ್ಲ, ಗಂಡು ಮಕ್ಳು ಹೋಗ್ತಾರೆ. ಅದೊಂದು ಭಾಳ ತೊಂದರೆ ಆಗಿದೆ. ಅದೊಂದು ಮಾಡಿಕೊಟ್ರೆ ಭಾಳ ಮುನಿವಿಂದ. ಯಾವುದೇ ಥರನಾಗಿ ರೈತರಿಗೆ ಸರಿಯಾಗಿ ಸೌಲಭ್ಯಗಳಿಲ್ಲ, ರೋಡ್ ಸೌಲಭ್ಯ ಇಲ್ಲ, ಮತ್ತು ನೀರಿಂದು ಚರಂಡಿ ಯಾವುದು ಸರಿಯಾಗಿಲ್ಲ, ಯಾವುದೇ ಶೌಚಾಲಯ ಇಲ್ಲ, ಯಾವುದೇ ಸೌಕರ್ಯ ಇಲ್ಲ. ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲಿ ಸಿಕ್ಕಿಲ್ಲ. ಯಾವುದೇ ಥರನಾಗಿ ಬಂದಿಲ್ಲ, ಯಾರೂ ಬಂದಿಲ್ಲ, ಭೇಟಿ ನೀಡಿಲ್ಲ, ಯಾವುದೂ ಮಾಡೋಗಿಲ್ಲ. ಪೇಷಂಟ್ ಹೆಣ್ಮಕ್ಳು ಒಯ್ದು ಬಂದು ಎಲ್ಲ ಮಾತಾಡ್ರಿ. ಸುಮಾರು 10 ವರ್ಷದಿಂದ ಇದೇ ಸಮಸ್ಯೆಯಲ್ಲಿ ಇದೊಂದು ಗ್ರಾಮ ಇಲ್ಲಿ ಇನ್ನೂ ಉಳಿದಿದ್ದು. ರಸ್ತೆ ಆಗಿ 10 ವರ್ಷ ಆಯ್ತು. 2015-16ರಲ್ಲಿ ಆಗಿರೋದು. ಮತ್ತೆ ಹಳ್ಳಿಲಿ ಯಾವ ಒಂದು MLA ಆಯ್ತು, MP ಆಯ್ತು, ಒಂದು PDO ಸಾಹೇಬ್ ಆಯ್ತು, ಒಬ್ಬ ತಹಸೀಲ್ದಾರ್ ಆಯ್ತು, DC ಸಾಹೇಬ್ ಆಯ್ತು, ಯಾರೂ ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಪದೇ ನಾವು ಇದನ್ನು
ಇವ್ರಿಗೆ ಮನವಿ ಸಲ್ಲಿಸಿ ಆಯಿತು, ಯಾರು ಇದನ್ನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಇದೇ ಥರ ಮುಂದುವರೆದ್ರೆ ಇನ್ನೂ 15 ದಿನಗಳಲ್ಲಿ ಮುಂದಿನ ಒಂದು ತಿಂಗಳು ಒಳಗಡೆ ನಾವು ಎಲ್ಲ ರೈತರು ಸೇರಿ ಅದಕ್ಕೆ ಮತ್ತು ನಾವು ಅಷ್ಟು ಧರಣಿಯಲ್ಲಿ ಕೈಗೊಳ್ಳಬೇಕಾಗಂತ ಹೇಳ್ತೀವಿ ಇಷ್ಟೇ. ಮತ್ತು PWD ಆಫೀಸರ್ ಸಮೇತ ಹಿರಿಯ ನಿಮ್ಮ ಹೆಸರು ಹೇಳ್ರಿ, ಮುಗಿಯಪ್ಪ ಕೇಳಿ ನಿಮ್ಮ ಹೆಸರು ಶಂಕರಪ್ಪ ಪೂಜಾರ, ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳ್ರಿ, ನಮ್ಮ ಹೆಸರು ಶರಣಪ್ಪ ಕಡ್ಲಿಮಿಟರ್, ನಿಮ್ಮ ಹೆಸರು ಜಾಮಪ್ಪ ಗಾಜಿ, ನಿಮ್ಮ ಹೆಸರು ಯಮಣಪ್ಪ ಹವಳಿ. ಎಲ್ಲರಿಗೂ ಧನ್ಯವಾದಗಳು. ಇದನ್ನು ನಾವು ಮುಂದಿನ ನಿಮ್ಗೆ ದಾರಿ ಸಿಗುವಂಥ ನಾವು ಅವಕಾಶ ಮಾಡ್ತೀವಿ. ಮಾಡಿಕೊಡೋದು.